ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ಫ್ರೆಂಡ್ಸ್, ನಾನಿವಾಗೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ನಂದು ಹಳೆ ಚಾನಲ್ ಇತ್ತು, ಎಲ್ರಿಗೂ ಗೊತ್ತು. ಹಳೆ ಚಾನಲಲ್ಲಿ ಏನಂದರೆ ನನಗೆ ಒಂದು 60,000 ವ್ಯೂಸ್ ಇದ್ದರು, ಮತ್ತು 3,500 ವಾಚ್ ಟೈಮ್ ಇತ್ತು. ಅದು ಹಿಂಗೆ ಸಡನ್ನಾಗಿ ಲಾಕ್ ಆಗಿದೆ. ಆದರೆ ಆ ಚಾನಲ್ ಇದೆ, ಅದನ್ನು ಯಾವ ಥರ ರೀಸ್ಟಾರ್ಟ್ ಮಾಡಬೇಕು ಅಂತ ನನಗೂ ಟೈಮಿಲ್ಲ, ಅದು ನೋಡೋಕ್ಕಾಗಿಲ್ಲ. ಇವಾಗ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ನಾವು ಅದೇ ಮನೇಲಿದ್ದೀವಿ. ನಾವು ಫಸ್ಟ್ ನನ್ನ ವಿಡಿಯೋದಲ್ಲೆಲ್ಲ ಯಾವ ಮನೇಲಿದ್ದೋ ಅದೇ ಮನೇಲಿದ್ದೀವಿ. ನಾವೇನಿನ್ನು ಈ ಮನೆ ಖಾಲಿ ಮಾಡಿಲ್ಲ. ಇದು ನಂದು ನೋಡಿ, ಸ್ಕ್ರೀನ್ ಒಂದು ಚೇಂಜ್ ಮಾಡಿದ್ದೀನಿ ಇವಾಗ ಲಕ್ಷ್ಮೀ ಹಬ್ಬದಲ್ಲಿ. ಮತ್ತು ಫ್ರೆಂಡ್ಸ್, ಇನ್ನು ನಾನು ಏನೇನೆಲ್ಲ ಬಟ್ಟೆ ಏನೇನು ಮತ್ತು ತಂದಿದ್ದೀನಿ ಅದೆಲ್ಲ ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಮಾರ್ನಿಂಗು ಪೂಜೆ ಆಗಿದೆ. ಫ್ರೆಂಡ್ಸ್, ನಾನು ಇನ್ನೂ ಕೆಲಸಕ್ಕೆ ರೆಡಿ ನೋಡಿ. ಸ್ಕ್ರೀನು ಡೋರ್ದೆಲ್ಲ ಚೇಂಜ್ ಮಾಡಿದ್ದೀನಿ. ಫಸ್ಟು ಇದಿರಲಿಲ್ಲ ನಂದು ಆ ವಿಡಿಯೋದಲ್ಲೆಲ್ಲ ನೋಡಿ. ಇವಾಗ ನನ್ನ ಮಗಳು ಪೂಜೆ ಮಾಡಿಬಿಟ್ಟು ಹೋಗಿದ್ದಾಳೆ. ಆಮೇಲೆ ಫ್ರೆಂಡ್ಸ್, ನಾನು ಒಂದು ವೀಡಿಯೋ ಹಾಕಿ ನೋಡಿ. ಫಿಶ್ ಟ್ಯಾಂಕ್ ನಂದು ಹಳೇದು ಅದೇ ಇದೆ ನೋಡಿ. ಫ್ರೆಂಡ್ಸ್, ಇದು ವಿಂಡೋ ಸ್ಕ್ರೀನು ಚೇಂಜ್ ಮಾಡಿದ್ದೀನಿ ನೋಡಿ. ಅದೇ ಸೇಮ್ ಏನು ಶೋಕೇಶ್ ಇತ್ತು ಅದೇ ಇದೆ. ಬನ್ನಿ ತೋರಿಸ್ತೀನಿ. ಕಿಚನಲ್ಲಿ ಫ್ರೆಂಡ್ಸ್ ಸೇಮ್ ನಂದು ಅದೇ ಫಸ್ಟ್ ಏನು ಶೆಲ್ಫ್ ಇತ್ತು ಅದೇ ಜೋಡಿಸಿದ್ದೀನಿ. ಇದೊಂದು ರ್ಯಾಕ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ಇಡೋಕ್ಕೆ. ಇಲ್ಲಿ ಬೆಳಗ್ಗೆ ನಾನು ನಮ್ಮ ಮಗಳು ಫ್ರೆಂಡ್ಸ್ ಒಂದು 3 ಜನ ಮೈಸೂರಿಂದ 2 ಜನ ಬಂದಿದ್ದರು. ಅವ್ರಿಗೆಲ್ಲ ನೋಡಿ ನಾನು ಇಡ್ಲಿ ಎಲ್ಲ ಮಾಡಿ ನಮ್ಮದು ನಾಷ್ಟ ಆಯಿತು. ನಾನಿನ್ನು ರೆಡಿ ಆಗಬೇಕು. ಪಲ್ಯ ಮಾಡಿದೆ ನೋಡಿ, ಇಡ್ಲಿ ಎಲ್ಲ ಮಾಡಿದ್ದೀನಿ. ಇನ್ನು ಇಷ್ಟು ಪಾತ್ರೆ ವಾಶ್ ಮಾಡಬೇಕು. ಪಾತ್ರೆ ವಾಶ್ ಮಾಡಿ ನೋಡಿ, ಇದೆಲ್ಲ ಚಿಕ್ಕದು ಹೊಸದು ಕಪ್ಸ್ ತಂದಿದ್ದೀನಿ. ಇಷ್ಟೇ ಚೇಂಜ್ ಆಗಿರೋದು ನಂದು ಈ ಮನೇಲಿ. ನಂದು ಹಳೆಯ ವೀಡಿಯೋ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಫ್ರೆಂಡ್ಸ್, ಸೇಮ್ ನಾವು ಅದೇ ಮನೇಲಿದ್ದೀವಿ. ಇನ್ನು ಇದೊಂದು ರ್ಯಾಕ್ ಚೇಂಜ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಮಿಕ್ಸಿಗೊಂದು ಚಿಕ್ಕದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಆಮೇಲೆ ಇದೊಂದು ಫ್ರೆಂಡ್ಸ್ ನೋಡಿ, ಇದೊಂದು ಸ್ಪೂನ್ದೊಂದು ಸ್ಟ್ಯಾಂಡ್ ತಂದಿದ್ದೀನಿ. ಚಿಕ್ಕ ಸ್ಟ್ಯಾಂಡ್ ಇದೆ, ಆದರೆ 900 ಅದು. ಇನ್ನು ಮಾಮೂಲಿ ಇದೆಲ್ಲ ಇಲ್ಲೇ ಇದೆ, ಇದು ಇಲ್ಲೇ ಇದೆ. ಯಾವುದೂ ನಾನು ಚೇಂಜಸ್ ಮಾಡಿಲ್ಲ. ಇಲ್ಲೊಂದು ವಾಟ್ರ್ ಇಟ್ಕೊಳ್ಳೋಕೆ ಮಾತ್ರ ನೋಡಿ ಟೇಬಲನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡು ಅಲ್ಲೇ ಇತ್ತು. ನಂದು ಹಳೆ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಾಗುತ್ತೆ. ಮತ್ತು ನೋಡಿ, ಇದೊಂದು ರ್ಯಾಕ್ ಚೇಂಜ್ ಮಾಡ್ಕೊಂಡಿದ್ದೀನಿ ಕಿಚನ್ಗೆ. ಯಾಕಂದರೆ ಗೊತ್ತಾ, ಈ ಶೆಲ್ಫ್ ಕೆಳಗಡೆ ಎಲ್ಲ ನಾನು ಪಾತ್ರೆ ಇಡ್ತಾಯಿದ್ದೆ ಸ್ವಲ್ಪ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಚಿಕ್ಕದೊಂದು ಅದು ರ್ಯಾಕ್ ಅವಾಗೆ ನಾನು ತಂದಾಗ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇದು ಕಾಣಿಸ್ತಾ ಇದೆ ನೋಡಿ. ಇದನ್ನು ನಾನು ಇಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಆಯಿತಾ, ಬನ್ನಿ ಇದೊಂದು ರ್ಯಾಕ್ ತೋರಿಸಿದ್ನಾ. ಇನ್ನು ಮಾಮೂಲಿ ಇದು ಚೇಂಜ್ ಮಾಡಿದ್ದೀನಿ. ಸ್ಕ್ರೀನು ಇದು ಚೆನ್ನಾಗಿದೆ. ಇದೆಷ್ಟು ಗೊತ್ತಾ, 250. ಇವಾಗ ನಾನು ಲಕ್ಷ್ಮೀ ಹಬ್ಬದಲ್ಲಿ ನಾನು ಈ ಸ್ಕ್ರೀನ್ನ ಚೇಂಜ್ ಮಾಡಿರೋದು. ಫಸ್ಟೊಂದು ನೋಡಿರ್ತೀರಿ ನನ್ನ ಹಳೆ ವೀಡಿಯೋದಲ್ಲಿ, ಅದು ಬಂದು ಬ್ಲೂ ಕಲರ್ ಇದೆ, ಅದೇ ಸ್ಕ್ರೀನ್ ಇದೆ. ಇದು ವಿಂಡೋಗೂ ಅದೇ ಸ್ಕ್ರೀನು ಫ್ರೆಂಡ್ಸ್. ಇದು ನನ್ನ ನಿನ್ನೆ 27ಗೆ ನಾನು ವೀಡಿಯೋ ಇವಾಗ ಈ ಚಾನಲ್ ಓಪನ್ ಮಾಡ್ಕೊಂಡಿರೋದು. ಇನ್ನು ಅವ್ರದ್ದು ಇವಾಗಿಲ್ಲ, ಇದು ಆಫೀಸಿಗೆ ತಗೊಂಡೋಗಿದ್ದಾಳೆ. 3 ಡೇಸ್ ಅವರು ಆಫೀಸ್ಗೆ ಹೋಗ್ತೀನಿ ಅಂತ ಹೋಗಿಲ್ಲ. ಅವ್ರ ಫ್ರೆಂಡ್ಸು 1-2 ಜನ ಬಂದಿದ್ದರು ಮೈಸೂರಿಂದ. ಅವರು ನಮ್ಮ ಮಗಳೆಲ್ಲರೂ ಇವತ್ತು ಆಫೀಸಲ್ಲಿ ವರ್ಕ್ ಮಾಡೋಕ್ಕೆ ಹೋಗಿದ್ರು. ಇಷ್ಟು ದಿವಸ ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ಲು. ಆಮೇಲೆ ಫ್ರೆಂಡ್ಸ್ ನೋಡಿ, ಸೇಮ್ ಕಿಚನಲ್ಲಿ ಎಲ್ಲ ಮೇಲೆಲ್ಲ ಇದು ಲಕ್ಷ್ಮೀ ಹಬ್ಬದಲ್ಲೇ ನಾನು ಜೋಡಿಸಿರೋದೆಲ್ಲನೂ. ನಾನು ಇನ್ನೂ ಸ್ನಾನಕ್ಕೂ ಮಾಡ್ಕೊಂಡಿಲ್ಲ, ನಂದು ಸೆಕೆಂಡ್ ಶಿಫ್ಟು. ಆಮೇಲೆ ನೋಡಿ, ಅವರು ಬೆಡ್ ಮೇಲೆ ಎಲ್ಲ ಹೆಂಗಿಟ್ಟೋಗಿದ್ದಾರೆ. ಬ್ಯಾಗ್ ಒಂದು ಇಟ್ಟೋಗಿದ್ದಾರೆ, ಅದು ಇಟ್ಟಿದ್ರೆ ಇದೆಲ್ಲ ಇನ್ನು ನಾನೇ ಇವಾಗ ಅದನ್ನು ತೆಗಿಬೇಕು. ನಾನು ಹೋಗೋದು 1 o'clock ನೋಡಿ. ಫ್ರೆಂಡ್ಸ್, ಮೇಲೆಲ್ಲ ಲಕ್ಷ್ಮೀ ಹಬ್ಬಕ್ಕೆ ಈ ಥರ ಅರೇಂಜ್ ಮಾಡಿದ್ದೀನಿ. ಫಸ್ಟು ನಾನು ಇದೇ ಥರ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ ನೋಡಿ. ಇದೆಲ್ಲ ನಂದು ಯೂನಿಫಾರ್ಮು ಎಲ್ಲ ನೇತಾಕಿದ್ದೀನಿ. ಯೂನಿಫಾರ್ಮ್ ಐರನ್ ಮಾಡ್ಕೋಬೇಕಿನ್ನು ನಾನು ಮಾಡಿಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಇವತ್ತು ಅವ್ರಿಗೆ ಮೋಸಂಬಿದು ಜ್ಯೂಸ್ ಮಾಡಿದೆ. ಮೋಸಂಬಿ ಜ್ಯೂಸ್ ಮಾಡಿದ್ದೀನಿ. ಇನ್ನೂ 1 ಕಪ್ ಹಂಗೆ ಇದೆ, ನಾನಿನ್ನು ಕೊಡ್ತೀನಿ. ನೋಡಿ, ದೇವ್ರ ಮನೇಲಿ ದೀಪ ಉರಿತಾ ಇದೆ. ಫಿಶ್ ಟ್ಯಾಂಕು ಅವಾಗ ತೋರಿಸಿದ್ದು ನಾನು, ಅದೇ ಫಿಶ್ ಟ್ಯಾಂಕು, ಅದೇ ಸೇಮು, ಅದೇ ಸ್ಕ್ರೀನೊಂದು ಚೇಂಜ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ನಂದು ಹಳೆಯದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಅದು ಏನೋ ಸ್ವಲ್ಪ ಲಾಕ್ ಆಗಿದೆ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇದು ಹೊಸ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ.
ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ಹೇಳಿಲ್ಲ, ನಾನು ಆವಾಗ ನಂದು ಆ ಯೂಟ್ಯೂಬ್ ಚಾನಲ್ದು ನಾನು ಓಪನ್ ಮಾಡಿ ಆವಾಗ ನಿಮ್ಗೆ ಹೇಳ್ತಾಯಿದ್ದೆ, ನಾನು ಆವಾಗ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೆ, ಕಂಪ್ನಿನಲ್ಲೇ ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇನ್ನು ನಾನು ಏನು ಕೆಲಸ ಮಾಡ್ತೀನಿ ಅಂತ ನಾನು ತಂಬಲ್ಲೇ ಫಸ್ಟ್ ಚಾನಲ್ ಹಾಕಿದೆ, ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ನಾನು ಕೆಲಸ ಮಾಡೋದು. ನಾನು 10 ಇಯರ್ಸ್ ಬಂದು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಮಾನ್ಯತೆ ಟೆಕ್ ಪಾರ್ಕಲ್ಲಿ. ಇವಾಗ ಬಂದು ಫ್ರೆಂಡ್ಸ್ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ. ನಾನು ಮನೇಲೇನಿಲ್ಲ, ಸ್ವಲ್ಪ ಒಂದು 1 ಮಂತ್ 2 ಮಂತ್ ಮನೇಲಿದ್ದೆ ಅಷ್ಟೇ. ಅಲ್ಲಿ 10 ವರ್ಷ ಮಾಡಿದ್ನಲ್ಲ, ಅದೆಲ್ಲ ನಾನು PF ಅಪ್ಲೈ ಮಾಡಬೇಕಿತ್ತು, ಅದಕ್ಕೋಸ್ಕರ. ನೋಡಿ ಫ್ರೆಂಡ್, ನನಗೆ ಹಳೆ ಚಾನಲ್ಗೆ ಯಾವ ಥರ ಸಬ್ಸ್ಕ್ರೈಬ್ ಆಗಿದ್ರಿ ಮತ್ತು ಲೈಕ್ ಮಾಡ್ತಾಯಿದ್ರಿ, ಸೇಮ್ ಅದೇ ಥರ ಈ ಚಾನಲ್ಗೂ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ, ನಾನಿವಾಗ ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಎಷ್ಟು 1 ಮಂತ್ ಆಯಿತು, 1 ಮಂತಿಂದ ಸೇರ್ಕೊಂಡಿದ್ದೀನಿ, ಹೋಗ್ತಾಯಿದ್ದೀನಿ. ಅದೊಂದು ಚೇಂಜಸ್ ಆಗೈತೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನು 85 kg ಇದ್ದೆ. ನನ್ನ ಮೊದಲು ವೀಡಿಯೋದಲ್ಲಿ ನೋಡಿ ನಾನು ಫುಲ್ ದಪ್ಪ ಇದ್ದೀನಿ, ಆದರೆ ಇವಾಗ ನಾನು 72 kg ಆಗಿದ್ದೀನಿ. ನಾನು ಯಾವುದೂ ಏನು ಡಯಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಗಾಡಿ ಓಡಿಸೋದಕ್ಕೆ ದೂರ ಹೋಗ್ತಾಯಿದ್ದೆ, ಆವಾಗ ಸ್ವಲ್ಪ ವರ್ಕ್ಗೆ ಕೆಲಸಕ್ಕೋಸ್ಕರ ನಾನು ಒಂದು 10 ಕಿಲೋಮೀಟ್ರ್ ಹೋಗ್ತಾಯಿದ್ದೆ. ಅದರಿಂದ ನಾನು ಇದ್ದಕ್ಕಿದ್ದಂಗೆ ಆಮೇಲೆ ಒಂದಿನ ನನಗೆ ಮೈಗೆ ಹುಷಾರಿಲ್ಲದಾಗ ನನಗೆ ಬಂದು ಗ್ಲೂಕೋಸ್ ಎಲ್ಲ ಹಾಕಿದರು. ಆ ಟೈಮಲ್ಲಿ ನಾನು ಸ್ವಲ್ಪ ಗಾಡಿನೂ ಮತ್ತೆ ನಾನು ರೆಸ್ಟ್ ಮಾಡಲಿಲ್ಲ, ಒಂದು 3 ಡೇಸ್ ಮನೇಲಿದ್ದು ಮತ್ತೆ ಕೆಲ್ಸಕ್ಕೆ ಹೋದೆ. ಆ ಟೈಮಲ್ಲಿ ಏನಾಗೋಯಿತು, ನಾನು ಒಂದು 85 kgನಲ್ಲಿ 72 kg ಇದ್ದೀನಿ. ಇವಾಗ ನಾನು ಅದಕ್ಕಿಂತ ಒಂದು 3 ಕಿಲೋಮೀಟ್ರ್ ಕಮ್ಮಿ ಇವಾಗ ವರ್ಕ್ ಮಾಡ್ತಾಯಿರೋದು ಫ್ರೆಂಡ್ಸ್. ನಾನು ಎಲ್ಲಿ ಅಂತ ಕೆಲಸ ಹೇಳಲ್ಲ, ಆದರೆ ನನ್ನ ಕೆಲಸ ಬಂದು ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಂದು 15 ವರ್ಷ ಆಯಿತು. ನಾನು ಸೇಮ್ ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು 15 ಇಯರ್ಸ್ ನಂದು ಕೆಲಸದ್ದು. ಆವಾಗ ಸಾಫ್ಟ್ವೇರ್ ಕಂಪ್ನಿಲಿ ಮಾಡ್ತಾಯಿದ್ದೆ, ಇವಾಗ ಬಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಒಳ್ಳೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಏನು ತೊಂದರೆ ಇಲ್ಲ ನಮಗೆ. ಇಲ್ಲೇ ನಾನು ಕಾಂಟ್ಯಾಕ್ಟಲ್ಲಿ ಕೆಲಸ ಮಾಡ್ತಾಯಿರೋದು, ಸೇಮ್ ಕೆಲಸ ನಂದು. ಇಷ್ಟು ವರ್ಷ ಏನು ಕೆಲಸ ಮಾಡ್ತಾಯಿದ್ದೆ. ಚೇಂಜಸ್ ಏನಪ್ಪ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಒಂದು 5 ಇಯರ್ಸ್ ಹಾಸ್ಪಿಟ್ಲಲ್ಲಿ ಮಾಡಿದೆ, ಮತ್ತು 10 ಇಯರ್ಸು ಆಫೀಸ್ ಕೆಲಸ ಮಾಡಿದೆ. ಈಗ ಮತ್ತೆ ಬಂದು ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಬಂದು ಒಂದೇ ಸೇಮ್ ಸೂಪರ್ವೈಸರ್ ಕೆಲಸನೇ, ಸ್ವಲ್ಪ ಚೇಂಜಸ್ಸು. ಅದು ಬಂದು ಆಫೀಸು, ಇದು ಬಂದು ಹಾಸ್ಪಿಟ್ಲು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಆ ಥರ ಫ್ರೆಂಡ್ಸ್. ನಾನು ಸ್ವಲ್ಪ ಇವಾಗ ಸಣ್ಣ ಆಗಿದ್ದೀನಿ. ನಾನು ಇನ್ನೊಂದು ನಂದು ಫುಲ್ ವೀಡಿಯೋ ಮಾಡ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಗೊತ್ತಾಗುತ್ತೆ, ನನಗೆ ಗೊತ್ತಿಲ್ಲ. ನನ್ನ ಫಸ್ಟ್ ನೋಡಿರೋರಿಗೆಲ್ಲ ಗೊತ್ತಾಗುತ್ತೆ. ಒಂದು ನಿಮಿಷ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಷ್ಟು ಸಣ್ಣ ಆಗಿದ್ದೀನಿ. ಒಂದು ನಿಮಿಷ ಇರಿ, ಅದು ಲೈಟ್ ಬೆಳಕು ನಿಮಗೆ ಸರಿಯಾಗಿ ಕಾಣಿಸಲ್ಲ. ಸ್ಟ್ಯಾಂಡ್ ಏನು ನಾನು ಯೂಸ್ ಮಾಡ್ತಾಯಿಲ್ಲ, ಇವಾಗ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ, ನೋಡಿ ಕಾಣಿಸ್ತಾ ಇದೆಯಾ? ಆದರೆ ಆವಾಗ 85 kg ಇದ್ದೆ, ಇವಾಗ 72 ಇದ್ದೀನಿ. ಇವಾಗ ಕರೆಕ್ಟಾಗಿದ್ದೀನಿ, ಏನಿಲ್ಲ. ನಾನು ಯಾವುದು ಡಯಟ್ ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಸಣ್ಣ ಆಗಿದೆ. ಅಂದರೆ ಎಲ್ಲರೂ ಕೇಳ್ತಾರೆ ನನ್ನ, ಮೇಡಮ್ ಏನು ಮಾಡ್ತಾಯಿದ್ದೀರಾ, ಡಯಟ್ ಮಾಡ್ತಾಯಿದ್ದೀರಾ, ಏನಾದರೂ ಕುಡಿತಾಯಿದ್ದೀರಾ ಅಂತ. ಅಷ್ಟೊಂದು ನನಗೆ ಟೈಮ್ ಇಲ್ಲ, ಯಾಕೆಂದರೆ ನಾನು ಮನೇಲೂ ಕೆಲಸ ಎಲ್ಲ ಮಾಡಿ ಮತ್ತೆ ನಾನು ಅಲ್ಲೂ ಕೆಲಸಕ್ಕೆ ಹೋಗಬೇಕು, ವರ್ಕು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಟ್ಟಿನಲ್ಲಿ ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ತುಂಬ ವೀಡಿಯೋ ಇದೆ, ಮತ್ತು ಅದೆಲ್ಲ ನಾನು ಇದೇ ಚಾನಲ್ಗೆ ಹಾಕ್ತೀನಿ. ನಂದು ಬಂದು ಚಾನಲ್ ನೇಮ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ನನ್ನ ಚಾನಲ್ ನೇಮ್ ಬಂದು ಹೇಮಾ ಕನ್ನಡ ಲಾಗ್ 07 ಅಂತ. ಓಕೆ ಫ್ರೆಂಡ್ಸ್, ಬಾಯ್.